ಮಹಾರಾಷ್ಟ್ರ ಮಳೆ ಎಫೆಕ್ಟ್ ನಿಂದಾಗಿ ಬೆಳಗಾವಿಗೆ ನೀರೋ ನೀರು. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಬೆಳಗಾವಿಯಾದ್ಯಂತ ಈಗ ಮಳೆ ನೀರಿನಿಂದಾಗಿ ನದಿ ಹಳ್ಳ ಕೊಳ್ಳಗಳು ತುಂಬುತ್ತಾ ಇವೆ. ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಉಕ್ಕಿ ಹರಿತಾ ಇದ್ದಾವೆ ಬೆಳಗಾವಿ ಜಿಲ್ಲೆಯ ನದಿಗಳು. ಕಣಕುಂಬಿ ಮತ್ತು ಜಾಂಬೋಟಿ ಭಾಗದಲ್ಲಿ ಮಳೆ ಹಿನ್ನೆಲೆ ಮಲಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಮಲಪ್ರಭಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ದೇವಾಲಯದ ಮೇಲ್ಭಾಗದಲ್ಲೇ ನಿಂತು ದರ್ಶನ ಪಡೀತಾ ಇರುವಂತಹ ಭಕ್ತರು. ಮೊನ್ನೆ ಅಷ್ಟೇ ನೋಡಿ, ಬರಗಾಲದ ಛಾಯೆ ಒಕ್ಕರಿಸ್ಬಿಟ್ಟಿತ್ತು. ಈ ಬಾರಿ ಮಳೆ ಸರಿಯಾಗಿ ಆಗೋದಿಲ್ವೇನೋ, ರೈತರ ಕಥೆ ಏನು ಅನ್ನುವಂತ ಪ್ರಶ್ನೆ ಇತ್ತು. ಮಳೆರಾಯ ಈಗ ಕೃಪೆ ತೋರಿದಂತೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ನದಿ ಹಳ್ಳ ಕೊಳ್ಳಗಳು ತುಂಬುತ್ತಾ ಇವೆ. ಇನ್ನು ದೇವಾಲಯವು ಕೂಡ ಜಲಾವೃತ ಆಗ್ಬಿಟ್ಟಿದೆ. ಮೇಲ್ಭಾಗದಲ್ಲೇ ನಿಂತು ದರ್ಶನ ಪಡ್ಕೊಳ್ತಾ ಇದ್ದಾರೆ ಭಕ್ತಾದಿಗಳು. ಖಾನಾಪುರ ತಾಲೂಕು ಹಬ್ಬಾನಟ್ಟಿ ಮಾರುತಿ ಮಂದಿರ ಮುಳುಗಡೆ ಆಗಿದೆ. ದೇವರ ದರ್ಶನಕ್ಕೆ ಬಂದವರು ಮೇಲ್ಭಾಗದಲ್ಲೇ ನಿಂತ್ಕೊಂಡು ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ದಾರೆ. ಕಾರಣ ಬರೋ ಮಳೆಯನ್ನ ಬೇಡ ಅಂತ ಹೇಳೋದಕ್ಕಾಗಲ್ಲ. ರೈತರ ದೃಷ್ಟಿಯಿಂದ, ಇಡೀ ರಾಜ್ಯದ ಹಿತದೃಷ್ಟಿಯಿಂದ ನೋಡಿದಾಗ ಮಳೆ ಬೇಕೇ ಬೇಕು. ಸದ್ಯ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯ ಎಫೆಕ್ಟ್ ಇಂದಾಗಿ ಬೆಳಗಾವಿ ಭಾಗದಲ್ಲಿರುವಂತಹ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರೈತರ ಮೊಗದಲ್ಲಂತೂ ಸಂತಸ ಇದೆ. ಕಾರಣ ಬರಗಾಲ ಬಂದ್ಬಿಟ್ರೆ ಹಿಂಗೆ ಅನ್ನುವಂತ ಒಂದು ಪರಿಸ್ಥಿತಿ ಇತ್ತು. ಇನ್ನು ಕ್ಷಣಕ್ಕೂ ಏರುತ್ತಿದೆ ಘಟಪ್ರಭಾ ನದಿಯ ಒಳಹರಿವು. ಘಟಪ್ರಭಾಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆಯೂ ಜಲಾವೃತ ಆಗಿದೆ. ಸಿಂಗಳಾಪುರ ಗೋಕಾಕ್ ನಡುವೆ ಸಂಪರ್ಕ ಕಡಿತ ಆಗಿದೆ. ಜಲಾವೃತಗೊಂಡಂತ ಸೇತುವೆ ಮೇಲೇನೆ ಸಂಚರಿಸಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಕೆಲವರು ಹರಸಾಹಸ ಮಾಡ್ತಿರ್ತಾರೆ. ಪ್ರತಿ ವರ್ಷವೂ ಇದೇ ರೀತಿ. ಎಚ್ಚರಿಕೆಯಿಂದ ಇರೋದಕ್ಕೆ ಕೂಡ ಜನರಿಗೆ ತಾಲೂಕಾಡಳಿತ ಈಗಾಗಲೇ ಮನವಿ ಮಾಡಿಕೊಂಡಿದೆ. ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಜಲಪಾತಗಳಿಗೂ ಜೀವ ಕಳೆ ಬಂದಿದೆ. ಮೈದುಂಬಿ ಹರಿತಾ ಇದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್. ಇಲ್ಲಿವರೆಗೂ ಕೂಡ ಬಣಬಣ ಅಂತ ಇದ್ದಂತ ಫಾಲ್ಸ್ಗಳು, ಬಣಬಣ ಅಂತಿದ್ದಂತ ಜಲಾಶಯಗಳು ಈಗ ನೀರನ್ನ ಕಾಣ್ತಾ ಇವೆ. ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ಫಾಲ್ಸ್ಗಳು ಮೈದುಂಬಿ ಹರಿತಾ ಇದ್ರೆ, ಮತ್ತೊಂದ್ ಕಡೆ ನದಿಗಳಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜೇಶ್ ಹೂಗಾರ್. ರಾಜೇಶ್, ಇಲ್ಲಿವರೆಗೂ ಮಳೆ ಇಲ್ಲ ಅಂತ ರೈತರು ಮೊಗದಲ್ಲಿ ಸಂತಸನೇ ಇರಲಿಲ್ಲ. ಸದ್ಯ ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ನದಿ ಹಳ್ಳ ಕೊಳ್ಳಗಳು ತುಂಬುತ್ತಾ ಇವೆ. ಬಟ್ ಸದ್ಯದ ಪರಿಸ್ಥಿತಿ ಹೆಂಗಿದೆ? ಪ್ರವಾಹ ಆಗೋ ಮಟ್ಟಕ್ಕೆ ಮಳೆ ಬರ್ತಿದ್ಯಾ ಹೆಂಗೆ ಅಂತ? ಎಸ್ ಓಕೆ ಅಂತಂದ್ರೆ ಕಳೆದ ಒಂದು ವಾರದಿಂದ ಏನು ಪಶ್ಚಿಮ ಘಟ್ಟಗಳಲ್ಲಿ ಸುರಿತಿರುವಂತ ಮಳೆಯಿಂದ ಈಗ ಸದ್ಯ ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗೆ ನೀರು ಬರತಕ್ಕಂಥದ್ದು. ಹಾಗಾಗಿ ಸದ್ಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಲ್ಲದೆ ಏನು ಎರಡೂ ನದಿಗಳು ಕೂಡ ಜೀವ ಕಳೆ ತುಂಬಿದೆ ಅಂತ. ಈ ಸತತವಾಗಿ ಮಳೆ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಜಲಾಶಯಗಳು ಕೂಡ ಹಂತವಾಗಿ ತುಂಬುತ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಖಾನಾಪುರ ತಾಲೂಕಿನ ಜಾಂಬೋಟಿಯಲ್ಲಿ ಮತ್ತು ಆ ಭಾಗದಲ್ಲಿ ಏನು ಘಟ್ಟ ಪ್ರದೇಶದಲ್ಲಿ ಮಳೆ ಆಗಿರುತ್ತೆ, ಕೆಲವು ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಆಮೇಲೆ ಗೋಕಾಕ್ ಹಾಗೂ ಸಿಂಗಳಾಪುರ ಬ್ರಿಡ್ಜ್ ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಅಲ್ಲದೆ ಗೋಕಾಕ್ ಫಾಲ್ಸ್ಗೂ ಕೂಡ ನೀರು ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಜೀವ ಕಳೆ ತುಂಬಿದ್ದು. ಪ್ರವಾಸಿಗರು ಕೂಡ ಏನು ದಂಡೋಪದಂಡವಾಗಿ ಬಂದು ನೋಡತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜೇಶ್ ಮಾಹಿತಿಗೆ.